ಇವತ್ತುವರೆಗೂ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡವರು ಯಾವ CM ಡೆಪ್ಟಿ CM ಆಗಲಿ ಯಾವುದೇ ಪಕ್ಷ ಆಗಲಿ ಇಲ್ಲ. ಮುಂದಕ್ಕಿನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯಶೀಲವಾಗಿ ಮಾಡ್ತೀವಿ. ಎಲ್ಲ ಸರ್ಕಾರಿ ಕಚೇರಿಗಳನ್ನ ಒಂದು ಪ್ಲಾಟ್ಫಾರ್ಮಲ್ಲಿ ತಗೊಂಡು ಬರೋದು ಸಾಮಾನ್ಯ ವಿಷಯ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿ ಜನದ ಪರವಾಗಿದೆ. ಈಗ ಬೆಂಗಳೂರಿಗೆ ಹಲವಾರು ಯೋಜನೆಗಳು ತಂದಿದ್ದಾರೆ. ಆ ಯೋಜನೆಗಳು ಮಾಡೇ ಮಾಡ್ತಾರೆ ಅಂತ ನಮಗೆಲ್ಲ ಭರವಸೆ ಇದೆ. ಇವತ್ತು ಬಾಗಿಲಿಗೆ ಬಂದ ಸರ್ಕಾರದ ಸೇವೆಗಳನ್ನು ಇದುವರೆಗೂ ನಾನು 81ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದುವರೆಗೂ ಎಷ್ಟೋ ಜನ CMಗಳಾಗಿದ್ದಾರೆ, ಎಷ್ಟೋ ಪಕ್ಷಗಳು ಬಂದಿದೆ, ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದಾರೆ. ಇವತ್ತುವರೆಗೂ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡವರು ಯಾವ CM ಡೆಪ್ಟಿ CM ಆಗಲಿ ಯಾವುದೇ ಪಕ್ಷ ಆಗಲಿ ಇಲ್ಲ. ಇವಾಗ ನಮ್ಮ ಸಾಹೇಬರು DK ಶಿವಕುಮಾರ್ ಅನ್ನೋರು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇವತ್ತು ಈ ಕಾರ್ಯಕ್ರಮ ಇಡೀ 2 MLA ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಜಾಗದಲ್ಲಿ ಇಡೀ ಕರ್ನಾಟಕದಲ್ಲಿ ಈ 5 ಭಾಗ್ಯ ಕೊಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕುಂದುಕೊರತೆಗಳು ಯಾರೇ ಮನೆಯಲ್ಲಿ ಅವರು ಸ್ವಂತ ಒಂದು ಪ್ರಾಬ್ಲಮ್ಸ್ ಇದ್ದೇನೋ ಇಲ್ಲ ಸರ್ಕಾರದಿಂದ ಆಗಬೇಕಾಗಿರೋ ಕೆಲಸಗಳಾಗಲಿ ಯಾವುದೋ ಒಂದು ತೊಂದರೆ ಆಗಿದೆ ಅವಿಲ್ಲಿ ಬಂದರೆ 5 ನಿಮಿಷದಲ್ಲಿ ಎಲ್ಲ ಅಫಿಷಿಯಲ್ಸು ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಇಲ್ಲೇ ಇರುತ್ತೆ. ಇಲ್ಲೇ ಬಗೆಹರಿಸ್ಕೊಡೋ ಕಾರ್ಯಕ್ರಮ ಮಾಡಿಕೊಡ್ತಾ ಇರೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ನಮ್ಮ DK ಶಿವಕುಮಾರ್ ಅನ್ನೋದು ಸಿದ್ದರಾಮಯ್ಯನಿಗೂ ಸುರೇಶ್ ಅಣ್ಣವ್ರಿಗೂ ನನ್ನ ನಮಸ್ಕಾರಗಳು, ಕೋಟಿ ನಮಸ್ಕಾರಗಳು ಹೇಳ್ತಾ, ಹಾಗೆ ಈ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷನ ಇವತ್ತುವರೆಗೂ ನಂಬಿಕೊಂಡು ಉಸ್ಮಾನ್ ಮಂತ್ರಪ್ಪ ಅವ್ರನ್ನ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಓಟುಗಳು ಮತನೇ ಅನ್ನೋದು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಹಂಗೆ ಮಾಡಾಕಿರೋ ಜಾಗದಲ್ಲಿ ಇವತ್ತು ಅಂತರದಿಂದ ನಾವು ಒಂದು 2-3 ಸಾವಿರದಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ ಅಷ್ಟೇ ಹೊರತು ಈ ಸತಿ MP ಎಲೆಕ್ಷನಲ್ಲಿ ಆಗಲಿ MLA ಎಲೆಕ್ಷನಲ್ಲಿ ಆಗಲಿ ಮುಂದಕ್ಕಿನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯಶೀಲವಾಗಿ ಮಾಡ್ತೀವಿ. ನಮ್ಮ ಸಾಹೇಬ್ರನ್ನ DK ಸುರೇಶ್ ಅಣ್ಣವ್ರನ್ನ ಹೆಚ್ಚಿನ ಮತಗಳಿಂದ ಇಲ್ಲಿ ಹೋದ ಸತಿ ಏನು 5 ವರ್ಷಗಳ ಮುಂಚೆ ತಗೊಂಡಿದ್ದು ಅದಕ್ಕಿಂತ ಹೆಚ್ಚು ಮತಗಳಿಂದ ನಮ್ಮ ಗುರುಗಳಾದಂಥ ಸುರೇಶ್ ಅಣ್ಣವ್ರನ್ನ MP ಎಲೆಕ್ಷನಲ್ಲಿ ಜಯಶೀಲವಾಗಿ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಒಟ್ಟುಗೂಡಿ ಕೆಲಸ ಮಾಡಿ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಾಂಗ್ರೆಸ್ ಕುಟುಂಬ ನಮ್ಮ ಸೇವೆಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೊರಡ್ತೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಏನು ಸಮಸ್ಯೆ ಇದೆಯಲ್ಲ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರ ಸರ್? ಹೆಂಗೆ ಇಮಿಡಿಯೇಟ್ ಆಗಿಲ್ಲ, ಇಲ್ಲೇ ಬಗೆಹರಿಸ್ತಾರೆ ಸರ್. ಏನೇ ಸಮಸ್ಯೆ ಇದ್ರು ಏನೇ ಸಮಸ್ಯೆ ಇರಲಿ ಇಲ್ಲೇ ಎಲ್ಲ ರೀತಿ 5 ರೀತಿ 6 ಅಫಿಷಿಯಲ್ಸ್ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಆ ಡಿಪಾರ್ಟ್ಮೆಂಟ್ ಅಲ್ಲೇ ಮುಂದೆನೇ ಕೇಳಿ ಆಗದಿದ್ದಂಥವ್ರನ್ನ ಒಂದು 2-3 ದಿನ ಟೈಮ್ ತಗೊಂಡು ಕೆಲಸ ಮಾಡೋಂಗೆ ಅಫಿಷಿಯಲ್ಗೆ ಆರ್ಡರ್ ಮಾಡ್ತಾರೆ ಸರ್. ಬಟ್ ಎಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬಿಡುತ್ತೆ. ಯಾವುದೇ ಕಂಪ್ಲೇಂಟ್ಸ್ ಇದ್ರೂ ಇವಾಗ ನಿಮಗೆ 5 ಗ್ಯಾರಂಟಿಗಳು ಮಾತ್ರ ಇಲ್ಲ. ಇವಾಗ ನಿಮ್ಮ ಕಂದಾಯ ಇಲಾಖೆನಲ್ಲಿ ಏನಿರ್ಬೋದು, ಭೂ ಹಗರಣದಲ್ಲಿ ಏನಾಗಿರ್ಬೋದು, ಇಲ್ಲ ನೀರಾವರಿನಲ್ಲಿ ಇರ್ಬೋದು, ಜಲಸಂಪನ್ಮೂಲದಲ್ಲಿ ಇರ್ಬೋದು, ಯಾವುದೇ ನಿಮಗೆ ಇದರಲ್ಲಿ ಇದ್ರೂ ಕಂಪ್ಲೇಂಟ್ RR ನಗರದ ಯಶವಂತಪುರ ಕ್ಷೇತ್ರದ ರಿಜಿಸ್ಟರ್ ಆಗುತ್ತೆ. ಕೆಲವೊಂದು ಬಂದ್ಬಿಟ್ಟು ಇಲ್ಲೇ ಬಗೆಹರಿದು ಬಿಡುತ್ತೆ, ಕೆಲವೊಂದಕ್ಕೆ ಬಂದ್ಬಿಟ್ಟು ನಿರ್ದಿಷ್ಟ ಕಾಲಗಳಾಗುತ್ತೆ, ಅದನ್ನು ತಪಾಸಣೆ ಮಾಡಬೇಕಾಗುತ್ತೆ. ಅಂಥವುಗಳೆಲ್ಲ ಬಂದ್ಬಿಟ್ಟು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ರಿಸಾಲ್ವ್ ಆಗಿಬಿಟ್ಟು ಬರುತ್ತೆ. ಬಟ್ ನಮ್ಮ ಒಂದು ಹೇಳಿಕೆ ಏನಂತ ಹೇಳಿದ್ರೆ, ಇದುವರೆಗೂ ಬಂದು ಯಾವುದೇ ಸರ್ಕಾರಗಳು ಬಂದರೂ ಬಂದ್ಬಿಟ್ಟು ಒಂದು ಸರ್ಕಾರಗಿರೋ ಒಂದು ದೊಡ್ಡ ಒಂದು ಪೇನ್ಫುಲ್ ವಿಷಯ ಏನಂತ ಹೇಳಿದ್ರೆ, ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕೆ ಕಷ್ಟ. ಸರ್ಕಾರ ಆಫೀಸ್ಗೆ ಹೋದರೆ ಕೆಲಸಗಳಾಗಲ್ಲ, ಅಲ್ಲಿ ಆಫೀಸರ್ಗಳಿರಲ್ಲ, ಇಲ್ಲಿ ಇವ್ರು ಇರಲ್ಲ, ಅವ್ರು ಇರಲ್ಲ ಅಂತ. ಬಟ್ ಈ ಸತಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಯೋಜನೆ ಒಂದು ಬೃಹತ್ ಯೋಜನೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಒಂದು ಪ್ಲಾಟ್ಫಾರ್ಮಲ್ಲಿ ತೊಗೊಂಡು ಬರೋದು ಸಾಮಾನ್ಯ ವಿಷಯ ಅಲ್ಲ. ಇಷ್ಟು ಜನಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಪ್ರವಾಸಗಳು ಇದು 8ನೇ ಸತಿ, ಇದು 8ನೇ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು.
ಸೊ ಸುಮಾರು ಜನಗಳು ಬಂದು ನಾವು ಇದಕ್ಕೆ ಮುಂಚೆ ನಡೆದ ಜಾಗದಲ್ಲಿ ಕೂಡ ನಾವು ವಿಚಾರಣೆ ಮಾಡಿದ್ವಿ. ಸುಮಾರು ಸಮಸ್ಯೆಗಳಿಗೆ ಅಲ್ಲಿಗೆ ಬರೋದು. ಫಾರ್ ಎಕ್ಸಾಂಪಲ್ ಯಾರಿಗೂ ಒಂದು ರೇಷನ್ ಕಾರ್ಡ್ ಇರಲ್ಲ, ವೋಟರ್ ಐಡಿ ಇರಲ್ಲ, ಸೀನಿಯರ್ ಸಿಟಿಜನ್ ಪೆನ್ಷನ್ ಇರೋದಿಲ್ಲ, ಇಲ್ಲಾಂದ್ರೆ ಅಂಗವಿಕಲ ಪೆನ್ಷನ್ ಇರೋದಿಲ್ಲ. ಇಂಥವೆಲ್ಲ ಬಂದ್ಬಿಟ್ಟು ಅಲ್ಲೇ ಬಗೆಹರಿದಿವೆ. ಅವ್ರು ನೋಡ್ತಾರೆ, ಅವರು ಅಂಗವಿಕಲರಾಗಿದ್ದರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೀನಿಯರ್ ಸಿಟಿಜನ್ ಏಜ್ ಪ್ರೂಫ್ ಇದ್ರೆ ಅಲ್ಲೇ ಕೆಲವೊಂದುಗಳು ಮಾತ್ರ ಅಂದರೆ ಒಂದು 80% ಇಲ್ಲೇ ಕ್ಲಿಯರ್ ಆಗುತ್ತೆ, ಒಂದು 20% ಮಾತ್ರ ಮುಂದೂಡ್ತಾ ಆಗಿದೆ. ಹಾಗಾಗಿ ಬಂದ್ಬಿಟ್ಟು ಭರವಸೆ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷ ನಡೆದಂತೆ ನುಡಿತಾ ಇದೆ ಅನ್ನೋ ಒಂದು ಸಂತೋಷ ಇದೆ. ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಇಲ್ಲಿ ಜನಗಳು ತಮ್ಮ ಮೆದುಳುಗಳನ್ನ ಬದಲಾಯಿಸ್ದಿರ ಯಾರು ನಮಗೆ ನಿಜವಾಗಿ ಇಳಿದು ಈ ಬಿಸಿಲಿನಲ್ಲಿ ಕೆಂಡದಲ್ಲಿ ಬಂದ್ಬಿಟ್ಟು ಇಂಥ ಜನಪ್ರತಿನಿಧಿಗಳು ಬಂದು ಈ ಬಿಸಿಲಲ್ಲಿ ಕೂತ್ಕೊಂಡು ಇಂಥ ಥರ ಕೆಲಸ ಮಾಡೋದು ನಾವು ನೋಡಿಲ್ಲ ಇದಕ್ಕೆ ಮುಂಚೆ. ಭವಿಷ್ಯದಲ್ಲಿ ನೋಡ್ತೀವಿ ಅಲ್ವೋ ಗೊತ್ತಿಲ್ಲ, ಆದರೆ ಈ ಕಣ್ಣಾರೆ ನೋಡ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಿದೆ. ಇದೇ ರೀತಿ ಸರ್ಕಾರ ಮುನ್ನಡೆದ್ರೆ ಕರ್ನಾಟಕ ಜನತೆಗೆ ಮತ್ತು ಈ ದೇಶದ ಜನತೆಗೆ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದ. ಥ್ಯಾಂಕ್ ಯು. ನಿಮಗೆ ತೃಪ್ತಿ ತಂದಿದೆಯಾ? ಖಂಡಿತ ತೃಪ್ತಿ ತಂದಿದೆ ಸರ್. ಈ ಸತಿನೂ ಬಡ್ಜೆಟಲ್ಲಿ ಹಿಂದೂ ವಿರೋಧಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರಲ್ಲ, ಈ ಬಡ್ಜೆಟ್ ನೋಡಿ ನಮ್ಮ ಜನ ಬುದ್ಧಿ ತಿಳ್ಕೊಬೇಕು. ಇನ್ನು ಮುಂದೇನು 5 ವರ್ಷಗಳ ಕಾಲ ಅಲ್ಲ, 10 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇರ್ತದೆ. ಇಬ್ಬರು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರು ಇವಾಗ ನಂಬಿಕೆ ಇದ್ದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ನಂಬಿಕೆಯಿಂದ ಕೆಲಸ ಮಾಡ್ತಾರೆ. ಇವಾಗ ಏನಿದು ಕಾರಣ ಅಂತ ಹೇಳಿದ್ರೆ, ನಾವು ನೋಡಿದಂಗೆ ನಾವು ಹುಟ್ಟಿದಾಗಲಿಂದ ನಮಗೂ 50-55 ವರ್ಷ ಆಯಿತು ಸರ್. ಇವತ್ತುವರೆಗೂ ಯಾವುದೇ ಒಂದು ರೀತಿ ಪದಾರ್ಥ ಈ ಬಡ ಮಕ್ಕಳಿಗೆ ತಿನ್ನುವಂಥದ್ದು, ತರಕಾರಿಯಿಂದ ಹಿಡ್ಕೊಂಡು, ಬಾಳೆಯಿಂದ ಹಿಡ್ಕೊಂಡು, ರೇಷನ್ನಿಂದ ಹಿಡ್ಕೊಂಡು, ಕಂಪ್ಲೀಟು ನಮ್ಮ ಏನೋ ಗ್ಯಾಸಿಂದ ಹಿಡ್ಕೊಂಡು, ಕರೆಂಟಿಂದ ಹಿಡ್ಕೊಂಡು ಇವತ್ತುವರೆಗೂ ಪೆಟ್ರೋಲು ಡೀಸೆಲು ಇಷ್ಟು ಸರ್ಕಾರ ಉದ್ದೇಶವಾಗಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು ಇದು ಫಸ್ಟ್ ಟೈಮ್ ಸರ್. ಎಷ್ಟೋ ಜನ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೂ ಮಾಡಿದೆ, ದಳ ಮಾಡಿದೆ, BJP ಮಾಡಿದೆ. ಅದರಲ್ಲಿ ಮೋದಿ ಸರ್ಕಾರದಂಥ ಮೋದಿ ಅಂತ ವರ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರೂ ಇಲ್ಲ ಸರ್. ಇವತ್ತು ದೇವರು ಎಲ್ಲರಿಗೂ ಏನೋ ಅಷ್ಟು ಕೊಟ್ಟಿದ್ದಾರೆ ಸರ್. ಕೊಟ್ಟಿರೋರಿಗೇನೋ ನಡೀತದೆ. ಏನಂದರೆ ದಿನಕೂಲಿ ಮಾಡೋರಿಗೆ, ಈ ಫ್ಯಾಕ್ಟ್ರಿಗಳಿಗೆ ಹೋಗೋರಿಗೆ, ಈ ಡ್ರೈವರ್ಗಳಿಗೆ, ಈ ಆಟೋ ಡ್ರೈವರ್ಗಳಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ನಮಗಿನ ಹೆಚ್ಚಿಗೆ ಮೀಡಿಯಾದವ್ರು ನಿಮಗೆ ಗೊತ್ತು. ಆದರೆ ಮೀಡಿಯಾದವರು ನೀವು ಅವ್ರು ಮಾಡೋ ತಪ್ಪುಗಳನ್ನ BJP ಅವ್ರನ್ನ ಏನೂ ತೋರಿಸೋದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಮಾತ್ರ ತೋರಿಸ್ತಾ ಇರ್ತೀವಿ. ಈಗ 1-2 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಇದು ನಮ್ಮ ಗುರುಗಳಿಗೆ ನಾನು ಹೇಳೋದು ಇಷ್ಟೇ. ನಮ್ಮ DK ಶಿವಕುಮಾರ್ ಅನ್ನೋರಿಗೆ, ಸಿದ್ದರಾಮಯ್ಯವ್ರಿಗೆ ಆಗ್ಬೋದು, ನಮ್ಮ ಸುರೇಶ್ ಅಣ್ಣವ್ರಿಗೆ ಆಗ್ಬೋದು, ನಮ್ಮ ಮೇಡಮ್ ಕುಸುಮಾ ಹನುಮಂತಯ್ಯಪುರ ಆಗ್ಬೋದು, ಹನುಮಂತಯ್ಯಪುರ ಆಗ್ಬೋದು. ಇವತ್ತು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜರಾಜೇಶ್ವರಿ ನಗರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕುಸುಮಾ ಹನುಮಂತಯ್ಯಪುರ ಅಷ್ಟೇ ಸರ್. ನಾನು 6 ತಿಂಗಳಿದ್ದಾಗ ಅವ್ರನ್ನ ಸ್ಟಾರ್ಟ್ ಮಾಡಿದ್ದು ಕ್ಯಾನ್ವಾಸ್ ನಾವಲ್ಲಿ ಡೋರ್ ಟು ಡೋರ್ ಹೋಗೋದಕ್ಕೆ. ಅದಕ್ಕೆ ಮುಂಚೆ 1-1.5 ವರ್ಷದಿಂದ ಮಾಡ್ತಾಯಿದ್ವಿ. ಮನೆಗೂ 6 ತಿಂಗಳಲ್ಲಿ ನಮ್ಗೆ 27 ಕಿಲೋಮೀಟ್ರ್ ಸರ್. ಅದನ್ನು ನಮ್ಮ ಕೈಯಲ್ಲಿ ನೋಡೋಕ್ಕೆ ಆಗಿಲ್ಲ, ಫಿನಿಷ್ ಮಾಡೋಕ್ಕೆ ಆಗಿಲ್ಲ. ಆ ಮೇಡಮ್ ದಿನ 4-5 ಫ್ಲೋರ್ ಎಕ್ಕಿ ಇವಾಗೇನೋ ಬಂದಿರೋದು ಹೊಸ ಬಿಲ್ಡಿಂಗಳಿಗೆ, ಹಳೆ ಬಿಲ್ಡಿಂಗ್ ಇಲ್ಲ, ಪ್ರತಿಯೊಂದು ಬಿಲ್ಡಿಂಗೂ ಎಕ್ಕಿ ಇಳಿದು ಕ್ಯಾನ್ವಾಸ್ ಮಾಡಿರೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷನ ಆ ಲೆವೆಲ್ಗೆ ತಗೊಂಡ್ಬಂದಿದ್ದೀವಿ. ಅದೇ ಪ್ರಕಾರ ನಮ್ಮ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ ಕುಲುಬಾಂಧವರು ಕೈ ಜೋಡಿಸಿ ಸತಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಸರ್. ಇಷ್ಟು ಈ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನಮ್ಮ ಗುರುಗಳಾದಂಥ DK ಶಿವಕುಮಾರ್ ಅನ್ನೋರಿಗೂ, ಸುರೇಶ್ ಅನ್ನೋರಿಗೂ ಜೈ ಹಿಂದ್, ಜೈ ಕಾಂಗ್ರೆಸ್. ಯಾವುದೇ ಒಂದು ಕಾರ್ಯಕ್ರಮ ಆಗಿದ್ರೂ ಸಹ ಕಾಂಗ್ರೆಸ್ ಸರ್ಕಾರನೇ ಮಾಡಿರೋದು. ಕಾಂಗ್ರೆಸ್ದು ಬಸ್ರು, BJPದು ಹೆಸರು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. BJP ಅವ್ರದ್ದು ಮೈಸೂರು ಹೈವೇ ಮಾಡಿದ್ರು, ಬೆಂಗಳೂರು ಟು ಮೈಸೂರು. ಅದು ಹಿಂದೆ ಮಾಡಿದಂಥ ಅನುದಾನಗಳಿರ್ಬೋದು, ಕಾರ್ಯಕ್ರಮ ಇರ್ಬೋದು, ಮಾಡಿದ್ದು ಕಾಂಗ್ರೆಸ್ಸು, ಹೆಸರು ತಗೊಂಡಿದ್ದು BJP ಅವರು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಏನು 5 ಯೋಜನೆಗಳು ಮಾಡಿದಾರೋ ಬಡವ್ರ ಬಗ್ಗರಿಗೆ ಕೊಡ್ತಾ ಇದ್ದಾರೆ. ದೇಶ ಬಡ ಆಗ್ಬಿಡ್ತದೆ, ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಅವರು 3.5 ವರ್ಷ ಆಪರೇಷನ್ ಕಮಲ ಮಾಡಿ 3.5 ವರ್ಷ ಅವರು ಅಧಿಕಾರ ಆಡಿದ್ರು. ಬಡವ್ರಿಗೂ ಏನೂ ಕೊಡಲಿಲ್ಲ, ದುಡ್ಡು ಉಳಿಲಿಲ್ಲ ಖಜಾನೆಯಲ್ಲಿ. ಏನಾಯಿತು ದುಡ್ಡು? ಇದನ್ನು ನಮ್ಮ ಕಾಂಗ್ರೆಸ್ ಮುಖಂಡರುಗಳಾಗಲಿ, ಕಾರ್ಯಕರ್ತರಾಗಲಿ, ಆಮೇಲೆ ಜನಪ್ರತಿನಿಧಿಗಳಾಗಲಿ ಅವ್ರನ್ನ ಕ್ವಶನ್ ಮಾಡಬೇಕು. ದುಡ್ಡು ಉಳಿಬೇಕಲ್ಲ ಸ್ವಾಮಿ. ಬಡವರಿಗೆ ಕೊಟ್ಟರೆ ದಿವಾಳಿ ಆಗುತ್ತೆ, ಒಪ್ಕೊಳ್ಳೋಣ. ಆ ದುಡ್ಡು ಬಡವರಿಗೆ ಕೊಟ್ಟರೆ ಅದು ಇಲ್ಲೇ ಟರ್ನ್ ಓವರ್ ಆಗುತ್ತೆ ವಿನಃ ಎಲ್ಲೂ ಹೋಗಲ್ಲ. ಇವತ್ತು ಎಲ್ಲ ದೇವಸ್ಥಾನಗಳು ಸಹ, ಮುಜರಾಯಿ ಇಲಾಖೆ ದೇವಸ್ಥಾನಗಳು ಎಲ್ಲನೂ ಸಹ ಖಜಾನೆಗಳು ತುಂಬ್ತಾ ಇದ್ದಾವೆ. ಎಲ್ಲೋಯ್ತು ಮತ್ತೆ ದುಡ್ಡು? ಜನಗಳಿಗೆ ಕೊಟ್ಟಿದ್ದ ದುಡ್ಡು ಖಜಾನೆಗೆ ಹೋಯ್ತು. ಖಜಾನೆಗೆ ಹೋಗಿದ್ದ ದುಡ್ಡು ಮತ್ತೆ ಜನಕ್ಕೆ ಬರುತ್ತೆ, ರೊಟೇಷನ್ ಆಗುತ್ತೆ ಅಷ್ಟೇ. ಇವರು ಅದನ್ನ ಹೇಳಲ್ಲ, ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ. ದಿವಾಳಿ ಆಗಿದ್ರೆ ಉಳಿಬೇಕಾಯ್ತು ದುಡ್ಡು, ಏನಾಯ್ತು ದುಡ್ಡು? ಇದು ನನ್ನ ಮನವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿ
ಜನದ ಪರವಾಗಿದೆ. ಒಳ್ಳೆ ಯೋಜನೆಗಳು ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ರು ಅವ್ರು ಬಂದಾದ್ಮೇಲೆ, ಅದನ್ನು ನಮ್ಮ ಸಿದ್ದರಾಮಯ್ಯ ಅವ್ರು ಬಂದಾದ್ಮೇಲೆ, ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಅವ್ರು ಬಂದಾದ್ಮೇಲೆ ಓಪನ್ ಮಾಡಿದ್ರು ಅದನ್ನು. ಮತ್ತೆ ಬಡವ್ರ ಬಗ್ಗೆ ಊಟ ಮಾಡ್ತಾ ಇದ್ದಾರೆ. ಅವ್ರು 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು. ಅದನ್ನು ಇವ್ರು ಮಾಡ್ಬೋದಾಗಿತ್ತಲ್ಲ. ಅವ್ರು ಮಾಡಿದ್ರೆ ನಮಗೆ ಹೆಸರು ಬರೋಲ್ಲ, ಅವ್ರಿಗೆ ಹೆಸರು ಬರ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಥರದಲ್ಲೂ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರನ್ನು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ವಿನಃ ಬೆಳೆಸುತ್ತಾ ಇಲ್ಲ ಅವರು. ಅಷ್ಟು ಹೇಳಬಲ್ಲ ಸ್ವಾಮಿ ನಾನು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಗಳೂರಿಗೆ ಹಲವಾರು ಯೋಜನೆಗಳು ತಂದಿದ್ದಾರೆ. ಆ ಯೋಜನೆಗಳು ಮಾಡೇ ಮಾಡ್ತಾರೆ ಅಂತ ನಮಗೆಲ್ಲ ಭರವಸೆ ಇದೆ. ನಮಗೆ ಕಾಂಗ್ರೆಸ್ಸಲ್ಲಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಮೊದಲನೇದಾಗಿ ಇಷ್ಟಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು CM ಕೂಡ ಆಗ್ತಾರೆ. ಸೊ ನಮ್ಮ ಡಿ ಕೆ ಸುರೇಶ್ ಅಣ್ಣ ಇನ್ನೇನು ಈ MP ಎಲೆಕ್ಷನ್ ಬರ್ತಾ ಇದೆ, ಆ MP ಎಲೆಕ್ಷನಲ್ಲಿ 1 ಲಕ್ಷದ ಮೇಲೆ ಓಟಲ್ಲಿ ಜೈಬೇರಿ ಬಾರಿಸ್ತಾರೆ ಅಂತ ನಮ್ಮ ಇದಿದೆ. ತುಂಬ ಧನ್ಯವಾದ. ಬಾಗಿಲಿಗೆ ಬಂತು ಸರ್ಕಾರ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಮ್ಮ ಪ್ಲಾಟಿನಮ್ ಸಿಟಿ ಸಮಸ್ಯೆಯನ್ನು ಒಂದು ಅಪ್ಲಿಕೇಶನಲ್ಲಿ ಹಾಕಿ ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ಬೇಸಿಕಲಿ ನಮ್ಮ ಸಮಸ್ಯೆ ಅಂದರೆ ಪ್ಲಾಟಿನಮ್ ಸಿಟಿ 22ರಿಂದ 25 ವರ್ಷ ಆಯಿತು ಕಂಪ್ಲೀಟ್ ಆಗಿ. ಬಟ್ ಇಷ್ಟುವರೆಗೂ ಇನ್ನೂ OC ಸಿಕ್ಕಿಲ್ಲ, ಬೆಸ್ಕಾಮ್ ಎಲೆಕ್ಟ್ರಿಸಿಟಿ ಇನ್ನೂ ಸಿಕ್ಕಿಲ್ಲ, BWSSP ವಾಟರ್ ಸಪ್ಲೈ ಆಗಿಲ್ಲ, ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಅಂತ BDA ಜೊತೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟ್ನವರು ಆಲ್ರೆಡಿ ಕ್ಲಿಯರ್ ಮಾಡಿದ್ದಾರೆ ಅದನ್ನು. ಬಟ್ BDA ಅದನ್ನು ಸಮಸ್ಯೆನ ಇನ್ನೂ ಕ್ಲಿಯರ್ ಮಾಡ್ತಾ ಇಲ್ಲ ಬಿಲ್ಡರ್ ಜೊತೆ. ಅದರಿಂದ ಆಲ್ಮೋಸ್ಟ್ 1600ರಿಂದ 2000 ಜನ ರೆಸಿಡೆನ್ಸ್ ಅಲ್ಲಿ ಇರ್ತಾರೆ. ಬಟ್ ಅವ್ರದ್ದು ಸಮಸ್ಯೆನ ಯಾರು ಇನ್ನೂ ಕೇಳ್ತಾ ಇಲ್ಲ. ಸುಮಾರು ಸಲ ಬಂದಿದ್ದಾರೆ, MLA MP ಎಲ್ಲ ನಮ್ಮ ಅಪಾರ್ಟ್ಮೆಂಟ್ಗೂ ಬಂದಿದ್ದಾರೆ, ಅವ್ರಿಗೂ ಸಮಸ್ಯೆ ಕೊಟ್ಟಿದ್ದೀವಿ. ಬಟ್ ಇದೊಂದು ಇನ್ನೊಂದು ನಮಗೆ ಇದು ಅವಕಾಶ ಸಿಕ್ಕಿದೆ ಅಪ್ಲಿಕೇಶನ್ನ ಕೊಡೋಕ್ಕೆ. ಆ್ಯಂಡ್ ಹೋಪ್ಫುಲಿ ಇದ್ರ ಬಗ್ಗೆಯಿಂದ ಏನಾದರೂ ಸಮಾಧಾನ ಬರ್ಬೋದು ಅಂತ ನಾವೊಂದು ಆಶ್ವಾಸನೆ ಇಟ್ಕೊಂಡಿದ್ದೀವಿ. ಸುಮಾರು ಎಷ್ಟು ಜನ ಅಪಾರ್ಟ್ಮೆಂಟಲ್ಲಿ ವಾಸವಾಗಿದ್ದಾರೆ ಸರ್? ಟೋಟಲ್ ರೆಸಿಡೆನ್ಸ್ ಫ್ಲಾಟ್ಸ್ ಇರೋದು ಆಲ್ಮೋಸ್ಟ್ 1000 ಫ್ಲಾಟ್ಸ್ ಇದೆ. 2500 ಜನ ವಾಸ ಮಾಡ್ತಾರೆ ಅಲ್ಲಿ. ಈಗ ನೀವು ಅರ್ಜಿ ಕೊಡಲು ಏನು ಹೇಳಿದ್ದಾರೆ ಸರ್? ಅರ್ಜಿ ಕೊಡೋಲ್ಲ, ಈಗ ಜಸ್ಟ್ ಸಬ್ಮಿಟ್ ಮಾಡಿದ್ವಿ ಅವ್ರಿಗೆ. ಅವ್ರ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನಲ್ಲಿ ಹಾಕಿದ್ದಾರೆ, ಬೆಸ್ಕಾಮ್ ಆ್ಯಂಡ್ OC ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ. ಈಗ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಅವರು ಕೊಡ್ಬೋದು. ಅದ್ರ ಪ್ರಕಾರ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ತಮ್ಮ ಹೆಸರು ಸರ್? ವಿಲಾಸ್, ರೆಸಿಡೆಂಟ್, ಪ್ಲಾಟಿನಮ್ ಸಿಟಿ ರೆಸಿಡೆಂಟ್.